ಅಕ್ಷಯ ತೃತೀಯದ ದಿನ ಈ ಒಂದು ಸರಳವಾದಂತಹ ತಂತ್ರವನ್ನು ಮಾಡಿ. ಇದು ನಿಮಗೆ ಜನ ಮತ್ತು ಧನ ವಶೀಕರಣ ಆಗ್ಬಿಡ್ತದೆ. ನಿಮ್ಮ ಹೆಸರಿಗೆ ಅಷ್ಟೊಂದು ಪವರ್ಫುಲ್ ಬರುತ್ತೆ. ಇದು ಗೊತ್ತಲ್ಲ, ಜನಧನ ವಶೀಕರಣ ಆಗಬೇಕು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ಮಾಡ್ಕೊಳ್ಳಿ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ವೇಷ್ಟವತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅನೇಕ ವಿಚಾರ ಇದೆ. ಮೊದಲನೇದಾಗಿ ನಾವು ಪ್ರತಿನಿತ್ಯ ನಮ್ಮ ದೇಹ ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ, ಒಳ್ಳೆಯದಾಗಬೇಕು ಅಂತಂದರೆ, ದೇಹ ಸುರಕ್ಷಿತವಾಗಿರಬೇಕು ಅಂತಂದರೆ, ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ಒಗ್ಗಬೇಕು ಅಂತಂದರೆ ನಾವು ಕಾಟನ್ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. ಕಾಟನ್ ಸೀರೆ, ಕಾಟನ್ ಬಟ್ಟೆ, ನೈಲ ಅಂದು ಅಪ್ಪಿತಪ್ಪಿ ಯೂಸ್ ಮಾಡಬಾರದು. ಏನೋ ಒಂದು ಫಂಕ್ಷನ್ ಇದೆ, ಅದು ಬೇಕೇ ಬೇಕು, ಏನೋ ಡ್ಯಾನ್ಸ್ ಇದೆ, ಪ್ರೋಗ್ರಾಮ್ ಇದೆ, ಒಂದೆರಡು ಅವರ್ ಹಾಕ್ಕೊಂಡು ಬಿಚ್ಚಿಟ್ಬಿಡ್ತೀವಿ ಅಂದರೆ ನಡೆಯುತ್ತೆ. ಅದು ಬಿಟ್ಟರೆ ಸಂಪೂರ್ಣವಾಗಿ ನೀವು ನೈಲಾನ್ ಬಟ್ಟೆಗಳನ್ನು ಹಾಕೋಬಾರ್ದು, ಸೆಮಿಯನ್ನು ಹಾಕೋಬಾರ್ದು, ಫುಲ್ಲು ಕಾಟನ್ ಇರಬೇಕು. ನೋಡಿ, ಕಾಟನ್ ಬಟ್ಟೆಗಳಿರಬೇಕು ಮತ್ತು ಸಡಿಲವಾಗಿರಬೇಕು. ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರೆ, ಮೈಂಡು ಟೈಟಾಗಿರ್ಬೇಕಂತ, ಬಟ್ಟೆ ಲೂಸಾಗಿರ್ಬೇಕಂತೆ. ಲೂಸಾಗಿರೋ ಬಟ್ಟೆ ಹಾಕೋಬೇಕು. ನೀವು ಕಂಫರ್ಟಬಲ್ ಆಗ್ತೀರ. ನಿಮ್ಮ ದೇಹದ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ. ಬಟ್ಟೆ ಏನಕ್ಕೆ ಹೇಳಿ ಹಾಕೊಳ್ಳೋ ಅಂಥದ್ದು? ಏನಕ್ಕೆ ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೆ ಯಾವುದು ಒಂದು. ಎರಡನೇದು ಏನು ಅಂತಂದರೆ, ನಮ್ಮ ದೇಹದಲ್ಲಿ ಹೀಟು ಮತ್ತು ಕೋಲ್ಡನ್ನು ಅದು ಸಮಶ್ರಿತವಾಗಿ, ಹೀಟ್ ಇತ್ತು ಅಂತಂದರೆ ಅನಾವಶ್ಯಕವಾದ ಹೀಟನ್ನ ತಡೆದು ಕೋಲ್ಡ್ ಮಾಡುತ್ತೆ. ಕೋಲ್ಡ್ ಇತ್ತು ಅಂತಂದರೆ ಅನಾವಶ್ಯಕ ಕೋಲ್ಡನ್ನು ಅವಾಯ್ಡ್ ಮಾಡಿ ಹೀಟನ್ನು ಪಾಸ್ ಮಾಡುತ್ತೆ. ಇದು ಕಾರ್ಬೊರೇಟರ್ ಥರ. ಕಾರ್ಪೊರೇಟರ್ ಅಲ್ಲ, ಕಾರ್ಬೊರೇಟರ್ ಅಂತಂದರೆ ದೇಹಕ್ಕೆ ಏನು ಬೇಕೋ ಅದನ್ನು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಕಾಟನ್ ಬಟ್ಟೆಯನ್ನು ಹಾಕೊಳ್ಳಿ. ಈಗಂತೂ ಬೇಸಿಗೆ ಇರೋದ್ರಿಂದ ನೀವು ಬಿಳಿ ಬಟ್ಟೆಯನ್ನು ಹಾಕೊಳ್ಳಿ, ತಂಪಾಗಿರುತ್ತೆ. ನೋಡಿ, ಈ ರಾಜಸ್ಥಾನ್ ಕಡೆ ಫುಲ್ಲು ಬಿಸಿಲು. ಅಲ್ಲಿ ನೋಡಿ, ಎಲ್ಲರೂ ವೈಟೆಡ್ ತಲೆ ಮೇಲೂ ಕೂಡ ಹಾಕೋತಾರೆ. ಯಾಕಂದರೆ ಸೂರ್ಯನ ಒಂದು ಕಿರಣ ಬೀಳಬಾರ್ದು. ಅವಾಗ ಅಕಸ್ಮಾತ್ ಬಿದ್ದು ಕೂಡ ಅಂತ ಬಂದರೂ ಕೂಡ ಆ ಒಂದು ಇದು ತಲೆ ಮೇಲೆ ಬಿದ್ದು ತಂಪಾಗಲಿ, ನಮಗೆ ಹೀಟ್ ತಾಗದೆ ಅಲ್ಲಿ ತಲೆಗೂ ಕೂಡ ಚೆನ್ನಾಗಿ ನುಲ್ದು ಪೇಟ ಥರ ಹಾಕೋತಾರೆ. ಮತ್ತು ಈ ದುಬೈ ಈ ಕಡೆ ಎಲ್ಲ, ಈ ಸೌದಿ ಅರೇಬಿಯಾದಲ್ಲಿ ಅಲ್ಲಿ ತಲೆಯಿಂದ ಹಿಡಿದು ಕಾಲುವರೆಗೂ ಕೂಡ ವೈಟ್ ಆ್ಯಂಡ್ ವೈಟು. ಯಾಕೆ ಅಂದರೆ ದೇಹ ಸಿಕ್ಕಾಪಟ್ಟೆ ಬಿಸಿಲು. ನೀವು ಯಾವುದೇ ಬಟ್ಟೆ ಹಾಕೋತು ಅಂತಂದರೂ ಕೂಡ ಆ ಒಂದು ಇದು ತಡೆಯಲ್ಲ ಅಲ್ಲಿ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಬಿಳಿ ವಸ್ತ್ರವನ್ನು ತರಿಸ್ಬೇಕು, ಕಾಟನ್ ವಸ್ತ್ರವನ್ನು ತರಿಸ್ಬೇಕು. ನೀವು ತರಿಸ್ತು ಅಂತಂದರೆ ತುಂಬ ಚೆನ್ನಾಗಿ. ಮತ್ತು ಇನ್ನೊಂದು ಏನಂತ, ಕಾಟನ್ ಧರಿಸ್ತು ಅಂತ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣ್ತೀವಿ. ನೀವು ಕಾಟನ್ ಸೀರೆ ಉಟ್ಕೊಂಡು ಹೋಗಿ ನೋಡಿ, ನಿಮಗೆ ಏನೋ ಒಂಥರ ಗಂಭೀರವಂಥ ವ್ಯಕ್ತಿ, ತೂಕುವಂಥ ವ್ಯಕ್ತಿ. ನೋಡಿ, ಹಿಂದೆ ಈ ಸಾಹಿತಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಕಾಟನ್ ಸೀರೆಗಳನ್ನೇ ಉಟ್ಕೊಳ್ಳುವಂಥದ್ದು. ಸುಧಾಮೂರ್ತಿ ಇವರೆಲ್ಲ ನೋಡಿ ಕಾಟನ್ ಸೀರೆನೇ ಉಟ್ಕೋ. ಯಾಕೆ ಅವರೆಲ್ಲ ಇದನ್ನು ಹಾಕ್ಕೊಳ್ಳಲ್ಲ? ಆ ಕಾಟನ್ ಇದರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ನೈಸರ್ಗಿಕವಾಗಿ ಹತ್ತಿಯಿಂದ ಬಂದಿರುವಂಥದ್ದು. ನೋಡಿ, ಹತ್ತಿಯಿಂದ ನಾವು ದೀಪವನ್ನು ಹಚ್ತೀವಿ, ಮತ್ತು ಹತ್ತಿಯಿಂದ ನಾವು ಮೊಂಬತ್ತಿ ಮಾಡಿ ಅದನ್ನು ಕೂಡ ಹಚ್ತೀವಿ, ಮತ್ತು ಹತ್ತಿಯಿಂದ ಇದನ್ನು ಮಾಡಿ ನಾವು ದೇವರಿಗೆ ಅಲಂಕಾರಿಕವಾಗಿ ನಾವು ಇಡ್ತೀವಿ. ಹತ್ತಿದು ಹಾರ ಮಾಡಿಬಿಟ್ಟು ನಾವು ಇಡ್ತೀವಲ್ಲಪ್ಪ, ಹಿಂಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಕುಂಕುಮನ ಮಧ್ಯೆ ಹಿಂಗೆ ಮಾಡಿ ಹತ್ತಿಯಿಂದ ದೈವಶಕ್ತಿ ಇದೆ. ಅಂದರೆ ಹತ್ತಿಯಿಂದ ದೀಪ ಹಚ್ಚಿದ ಯಾವ ಪೂಜೆ ಪುನಸ್ಕಾರಗಳು ಕೂಡ ಆಗೋದಿಲ್ಲ. ಅದಕ್ಕೆ ಹತ್ತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೋಸ್ಕರ ಸಾಧ್ಯಷ್ಟು ನಿಮಗೆ ಒಳ್ಳೆಯದಾಗಬೇಕು, ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಹತ್ತಿ ಬಟ್ಟೆಯನ್ನು ನೀವು ಯೂಸ್ ಮಾಡಿ. ಗೊತ್ತಲ್ಲ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು, ನಿತ್ಯ ನರಕ,
ಈ ಒಂದು ಲೌಕಿಕ ಬದುಕೋ ಒಂದು ನರಕ, ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವನ ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಇನ್ನು ನಿದ್ರೆ ಬರ್ತಾ ಇರಲ್ಲ ಭಾಳಷ್ಟು ಜನಕ್ಕೆ. ಈ ನಿದ್ರೆ ಬಾರದಕ್ಕೆ ಏನು, ಯಾಕೆ ಪ್ರತಿನಿತ್ಯ ನಿದ್ದೆ ಬರಲ್ಲ ಅಂತಂದರೆ, ಯಾವುದೋ ಒಂದು ಚಿಂತೆ ನಿಮಗೆ ಗಾಢವಾಗಿ ನಿಮಗೆ ಕಾಡ್ತಾ ಇರುತ್ತೆ. ಗಾಢವಾಗಿ ಕಾಡ್ತಾ ಇರುವಂಥ ಒಂದು ಚಿಂತೆ ನಿಮಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ, ಕಂಫರ್ಟಬಲ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಯಾವುದೋ ಒಂದು ಕೆಲಸ ಇಟ್ಕೊಂಡಿರ್ತೀರ, ನೀವು ಮನ್ಸಲ್ಲಿ ಅನ್ಕೋದು ಆ ಕೆಲಸ ಆಗೋವರೆಗೂ ನಿದ್ದೆ ಮಾಡಬಾರ್ದು ಅಂತ. ಅಂದರೆ ಆ ರೀತಿ ನೀವು ಇಟ್ಕೊಂಡು, ಬಟ್ ಅದೇನಾಗುತ್ತೆ ದೇಹದಲ್ಲಿ ಈ ರೀತಿ ನಿದ್ದೆ ಬರೋದಂಗೆ ಮಾಡುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ. ಮತ್ತು ಯಾವುದೋ ಒಂದು ದಿನನಿತ್ಯ ನೀವು ಯಾವುದಾದ್ರು ಒಂದು ಆಸೆ ಇಟ್ಕೊಂಡಿರ್ತಾ ಆ ಕೆಲಸ ಆಗಲ್ಲ, ನಿದ್ದೆ ಬರೋಲ್ಲ ನಿಮಗೆ. ಯಾರೋ ಬೈದಿರ್ತಾರೆ, ಮನಸ್ಸಿನ ಆಳಕ್ಕೆ ಯಾವುದೇ ಒಂದು ವಿಚಾರವನ್ನು ಹಾಕೋತು ಅಂತಂದ್ರೂ ಕೂಡ ನಮಗೆ ನಿದ್ದೆ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಮೇಯ್ನಾಗಿ ನಿದ್ದೆ ಬರಬೇಕು ಒಳ್ಳೆಯ ನಿದ್ರೆ ಅಂತಂದರೆ, ನೀವು ಕಣ್ಣನ್ನು ಮುಚ್ಕೊಳ್ಳಿ 2 ಸೆಕೆಂಡ್, ಒಂದು 10 ಸೆಕೆಂಡ್ ಈ ಥರ ಮಾಡಿ. ಕಣ್ಣು ಮುಚ್ಕೊಂಡು ಕಣ್ಣಿನ ಗುಡ್ಡೆನ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಒಂದು 30ರಿಂದ 1 ನಿಮಿಷಗಳ ಕಾಲ ಹಂಗೆ ಮಾಡಿ. ಆಟೋಮೆಟಿಕ್ಕಾಗಿ ನಿದ್ರೆ ಬರುತ್ತೆ, ಗೊತ್ತಿಲ್ಲ. ಜೊತೆಗೆ ನಾನು ಇದೆಲ್ಲ ಕ್ಲಾಸಸ್ಸೆಲ್ಲ ನಿದ್ರೆ ನಿಮಗೆ ಲೈಫೆಲ್ಲ ಹಂಗೆ ನೀವು ಬರಲಿಲ್ಲ ಅಂತಂದರೆ, ಒದ್ದಾಡ್ತಾ ಇತ್ತು ಅಂತಂದರೆ ಮಾತ್ರೆ ತೊಗೋತೆ, ನಂತರ ಬಂದುಬಿಡಿ. 2-3 ದಿನದಿಂದ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಂಗೆ ನಾನು ಮಾಡಿಕೊಡ್ತೀನಿ, ಗೊತ್ತಲ್ಲ. ಆನ್ಲೈನ್ ಕ್ಲಾಸ್ ಇದೆ, ಅದು ಕೂಡ ಜಾಯ್ನ್ ಆಗ್ಬೋದು. ಜೊತೆಗೆ ಯಾವ ಮುದ್ರೆ ಮಾಡೋದು ಅನುಕೂಲ ಆಗುತ್ತೆ ಅಂದರೆ, ಜ್ಞಾನ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಜ್ಞಾನ ಮುದ್ರೆಯನ್ನು ಕೇವಲ 15 ನಿಮಿಷಗಳ ಕಾಲ ಮಾಡ್ತು ಅಂದರೆ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತು ಅಂತಂದರೆ ಮೈಂಡಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಒಂದು ಜೊತೆಗೆ ಇನ್ನೊಂದೇನಂತಂದರೆ ತಂಪಾಗಿ ನಿದ್ದೆ ಬರುತ್ತೆ ಅಲ್ಲ. ಇಂಥ ಅದ್ಭುತವಾದಂಥ ಒಂದು ಮುದ್ರೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ, ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಅಕ್ಷಯ ತೃತೀಯದ ದಿನ ಈ ಒಂದು ತಂತ್ರ ಮಾಡಿ, ಜನವಶೀಕರಣ ಆಗುತ್ತೆ. ಜನವಶೀಕರಣ ಅಂತಂದರೆ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಈಗ ಯಾರೇ ಒಂದು ಮದುವೆ ಆಯಿತು ಅಂತಂದ್ರೆ ನಾವು ನೀಟಾಗಿ ಡ್ರೆಸ್ ಮಾಡ್ಕೋ, ಯಾಕಂದರೆ ಜನಗಳೆಲ್ಲ ನಾನು ನೋಡಿ ಹೊಗಳಲಿ ಅಂತ ಅಲ್ವಾ. ಹಾಗಾಗಿ ಇದು ಜನವಶೀಕರಣ. ಧನವಶೀಕರಣ ಆಗಬೇಕು ಅಂತಂದರೂ ಕೂಡ ಇದು, ಯಾಕಂದರೆ ಜನ ಇತ್ತು ಅಂತಂದರೆ ಧನ ಬಂದ್ಬಿಡುತ್ತೆ. ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ಏನಿಲ್ಲ, ತುಂಬ ಒಂದು ತಟ್ಟೆ ತೆಗೆದುಕೊಳ್ಳಿ. ತಟ್ಟೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ಒಂದು ಬಿಳಿ ಹಾಳೆ ತೊಗೊಳ್ಳಿ. ಬಿಳಿ ಹಾಳೆ ತೆಗೆದುಕೊಂಡು ಅರಿಶಿಣವನ್ನು ಸ್ವಲ್ಪ ನೀರಿನ ಮಿಕ್ಸ್ ಮಾಡಿಕೊಂಡು ಅರಿಶಿಣವನ್ನು ಆ ಒಂದು ಬಿಳಿಯ ಹಾಳೆಗೆ ಬೆಳೆಯಿರಿ. ಹಿಂದೆ ಮುಂದೆ ಎರಡೂ ಕೂಡ ಬೆಳೀರಿ. ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಒಣಗಿಸಿ ಅದು ಒಣಗೋಗುತ್ತೆ. ಅದರ ಮೇಲೆ
ಬ್ಲ್ಯಾಕ್ ಪೆನ್ ತೆಗೆದುಕೊಂಡು ನಿಮ್ಮ ಹೆಸರನ್ನು ಬರೀರಿ. ಗೊತ್ತಲ್ಲ, ನಿಮ್ಮ ಹೆಸರನ್ನು ಬರೆದು ಅದನ್ನು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೆ ನೀವು ಕೆಂಪು ಅಕ್ಷತೆ ಒಂದು ತಟ್ಟೆ ಮೇಲೆ ನಾನು ಹೇಳಿದ್ನಲ್ಲ ಆ ರೀತಿ ಒಂದು ಚೀಟಿಯನ್ನು ಬರೆದು ನಿಮ್ಮ ಹೆಸರನ್ನ ಬರೆದು ಕೆಂಪು ಅಕ್ಷತೆ ತೊಗೊಳ್ಳಿ. ಅಂದರೆ ಕುಂಕುಮಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ತು ಅಂತ ನೀಟಾಗಿ ಕುಂಕುಮ ಆಗುತ್ತದೆ. ಇದನ್ನು ನೀವು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ನೀವು ಅದರ ಮೇಲೆ ಚೀಟಿಯ ಮೇಲೆ ಹಾಕಬೇಕು. ಚೀಟಿಯ ಮೇಲೆ ಹಾಕಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಕಾಮಾಕ್ಷಿ ದೀಪವನ್ನು ಇಟ್ಟು ಅದರ ಮೇಲೆ ಅದರ ಒಳಗಡೆ ನೀವು ಈ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ನೀವು ಆ ದೇವರ ಮುಂದೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ. ಗೊತ್ತಲ್ಲ, ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಹಚ್ಚಬೇಕು. ಎಷ್ಟೊತ್ತು ಉರಿಯುತ್ತೋ ಅಷ್ಟು ನಿಮ್ಮ ಕೆಳಗಡೆ ಹೆಸರು ನಿಮ್ಮ ಇರುತ್ತೆ ಚೀಟಿಲಿ, ನಿಮ್ಮ ಎನರ್ಜಿ ಹೇಳ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ನೋಡಿ, ಯಾವ ಒಂದು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿರ್ತೀರೋ ಅದು ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ. ತುಪ್ಪದಿಂದ ಬೆಂಕಿ ಉರಿದು ಆ ಬೆಂಕಿ ಎಲ್ಲ ಹರಡಿರುತ್ತೆ ಇಡೀ ಮನೆಗೆ. ಅಂದರೆ ವೈಬ್ರೇಷನ್ ಯಾವ ರೀತಿ ಶಾಖ ನಮಗೆ ಕಾಣಿಸಲ್ಲ ಬಟ್ ಶಾಖ ಆಗುತ್ತೋ ಅದೇ ರೀತಿ ಆ ಶಾಖ ಸ್ಪ್ರೆಡ್ಡಾಗಿ ಇಡೀ ಮನೆಗೆಲ್ಲ ತಾಗಿರುತ್ತೆ. ಗೊತ್ತಲ್ಲ. ಅದಕ್ಕೆ ಹೋಮಗಳೆಲ್ಲ ಮಾಡೋದಕ್ಕೆ ತುಪ್ಪನೆಲ್ಲ ಬಳಸುವಂಥದ್ದು. ಅದು ಮಾಡಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡ್ಕೊಳ್ಳಿ. ಜನ ಮತ್ತು ಧನ ವಶೀಕರಣ ಆಗಲಿ ಅಂತ ನೀವು ಅದನ್ನು ಕೇಳ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಆ ಅಕ್ಷತೆಯನ್ನು ಮರಕ್ಕೆ ಗಿಡಕ್ಕೆ ಹಾಕಿ, ಚೀಟಿನೂ ಕೂಡ ಗಿಡಕ್ಕೆ ಹಾಕಿ, ಮತ್ತು ಅದು ಸ್ವಲ್ಪ ನೀರು ಹಾಕಿ ಮತ್ತು ಹಾಲು ಹಾಕಿ ಅದನ್ನಲ್ಲೇ ಬಿಟ್ಟು ಬನ್ನಿ. ಆಮೇಲೆ ನೀವು ಆ ಕಾಮಾಕ್ಷಿ ದೀಪವನ್ನು ಮಾಮೂಲಿ ಎತ್ತಿಟ್ಕೊಳ್ಳಿ, ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಗೊತ್ತಲ್ಲ. ಅದಾದ ನಂತರ ಮಾಡಿ ನೋಡಿ ಯಾವ ರೀತಿ ನಿಮಗೆ ಜನ ಮತ್ತು ಧನ ವಶೀಕರಣ ಆಗುತ್ತೆ ಅಂತ ನಾನು ಹೇಳಲ್ಲ, ನೀವು ಹೇಳ್ತೀರಿ. ಗೊತ್ತಲ್ಲ. ಇದು ಅಕ್ಷಯ ತೃತೀಯ ದಿನವೇ ಮಾಡ್ಕೊಳ್ಳಿ. ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ನಿಮಗೆ ಧನ ಮತ್ತು ವಶೀಕರಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ವಿಶೇಷವಾಗಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ